ನಡೆದಿದೆಯಾ ಮನ್ವಂತರ ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿದ್ರ ಹೊಸ ಬ್ರಹ್ಮಾಸ್ತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಇದು. ಬಳ್ಳಾರಿ ರಾಜಕೀಯದಲ್ಲಿ ನಡೆದಿದೆಯಾ ಹೊಸ ಮನ್ವಂತರ. ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿರುವಂತ ಬ್ರಹ್ಮಾಸ್ತ್ರ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತು ಮೆಗಾ ಇನ್ಸೈಡ್ ಸ್ಟೋರಿ. ಬಳ್ಳಾರಿ ಸಮರಾಂಗಣದಲ್ಲಿ ಸದ್ದಿಲ್ಲದೆ ನಡೆದಿದೆಯಾ ಕ್ರಾಂತಿ. ಫೈರಿಂಗ್ ಕೇಸ್ ಬೆನ್ನಲ್ಲೇ ಒಂದಾಯ್ತಾ ಶಿಷ್ಯ ಕೋಟೆ. ಸದನದಲ್ಲೇ ನಡೆಯಿತು ಗುಪ್ತ ಮಾತುಕತೆ. ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸ್ತಾರ ಮಾಜಿ ಶಿಷ್ಯರು. ಕಂಪ್ಲಿ ಗಣೇಶ್ ನಾಗೇಂದ್ರ ಜೊತೆ ರೆಡ್ಡಿ ಗೌಪ್ಯವಾಗಿ ಸಭೆ ಮಾಡಿದ್ದಾರೆ. ಸದನದಲ್ಲೇ ಮೂವರು ನಾಯಕರ ರಹಸ್ಯ ಮಾತುಕತೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಒಂದಾದ್ರ ಮಾಜಿ ದೋಸ್ತಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭೋಜನ ವಿರಾಮ ವೇಳೆ ಮೂವರು ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಅಖಂಡ ಬಳ್ಳಾರಿಯಲ್ಲಿ ಕಮಲ ಅರಳಿಸ್ತೀವಿ ಅಂತ ರೆಡ್ಡಿ ಹೇಳಿರೋದು. ಜನಾರ್ದನ್ ರೆಡ್ಡಿ ಹೇಳಿಕೆ ಬೆನ್ನಲ್ಲೇ ಈ ಒಂದು ಮೀಟಿಂಗ್ ಕುತೂಹಲವನ್ನ ಮೂಡಿಸ್ತಾ ಇದೆ. 2028ಕ್ಕೆ ಬಿಜೆಪಿಗೆ ಹೋಗ್ತಾರಾ ನಾಗೇಂದ್ರ ಗಣೇಶ್ ಅನ್ನೋ ಪ್ರಶ್ನೆ. ಸದನದಲ್ಲಿ ನೋಡಿ ಮೂವರು ಕೂಡ ಮಾತುಕತೆ ಮಾಡಿದ್ದಾರೆ. ಗುಪ್ತವಾಗಿ ಮಾತುಕತೆಯನ್ನ ಮಾಡಿರೋದು. ಒಂದ್ ಕಡೆ ಈಗಾಗಲೇ ರೆಡ್ಡಿ ಅವರು ಮಾತನಾಡಿದ್ರು, ಬಳ್ಳಾರಿಯಲ್ಲಿ ನಾವು ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರ್ತೀವಿ, ಆ ಮೂಲಕ ನಾಗೇಂದ್ರ ಅವರನ್ನ ಮತ್ತೆ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಡೆದಿದೆಯಾ ಮನ್ವಂತರ. ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿದ್ರ ಹೊಸ ಬ್ರಹ್ಮಾಸ್ತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಇದು. ಬಳ್ಳಾರಿ ರಾಜಕೀಯದಲ್ಲಿ ನಡೆದಿದೆಯಾ ಹೊಸ ಮನ್ವಂತರ. ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿರುವಂತ ಬ್ರಹ್ಮಾಸ್ತ್ರ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತು ಮೆಗಾ ಇನ್ಸೈಡ್ ಸ್ಟೋರಿ. ಬಳ್ಳಾರಿ ಸಮರಾಂಗಣದಲ್ಲಿ ಸದ್ದಿಲ್ಲದೆ ನಡೆದಿದೆಯಾ ಕ್ರಾಂತಿ. ಫೈರಿಂಗ್ ಕೇಸ್ ಬೆನ್ನಲ್ಲೇ ಒಂದಾಯ್ತಾ ಶಿಷ್ಯ ಕೋಟೆ. ಸದನದಲ್ಲೇ ನಡೆಯಿತು ಗುಪ್ತ ಮಾತುಕತೆ. ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸ್ತಾರ ಮಾಜಿ ಶಿಷ್ಯರು. ಕಂಪ್ಲಿ ಗಣೇಶ್ ನಾಗೇಂದ್ರ ಜೊತೆ ರೆಡ್ಡಿ ಗೌಪ್ಯವಾಗಿ ಸಭೆ ಮಾಡಿದ್ದಾರೆ. ಸದನದಲ್ಲೇ ಮೂವರು ನಾಯಕರ ರಹಸ್ಯ ಮಾತುಕತೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಒಂದಾದ್ರ ಮಾಜಿ ದೋಸ್ತಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭೋಜನ ವಿರಾಮ ವೇಳೆ ಮೂವರು ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಅಖಂಡ ಬಳ್ಳಾರಿಯಲ್ಲಿ ಕಮಲ ಅರಳಿಸ್ತೀವಿ ಅಂತ ರೆಡ್ಡಿ ಹೇಳಿರೋದು. ಜನಾರ್ದನ್ ರೆಡ್ಡಿ ಹೇಳಿಕೆ ಬೆನ್ನಲ್ಲೇ ಈ ಒಂದು ಮೀಟಿಂಗ್ ಕುತೂಹಲವನ್ನ ಮೂಡಿಸ್ತಾ ಇದೆ. 2028ಕ್ಕೆ ಬಿಜೆಪಿಗೆ ಹೋಗ್ತಾರಾ ನಾಗೇಂದ್ರ ಗಣೇಶ್ ಅನ್ನೋ ಪ್ರಶ್ನೆ. ಸದನದಲ್ಲಿ ನೋಡಿ ಮೂವರು ಕೂಡ ಮಾತುಕತೆ ಮಾಡಿದ್ದಾರೆ. ಗುಪ್ತವಾಗಿ ಮಾತುಕತೆಯನ್ನ ಮಾಡಿರೋದು. ಒಂದ್ ಕಡೆ ಈಗಾಗಲೇ ರೆಡ್ಡಿ ಅವರು ಮಾತನಾಡಿದ್ರು, ಬಳ್ಳಾರಿಯಲ್ಲಿ ನಾವು ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರ್ತೀವಿ, ಆ ಮೂಲಕ ನಾಗೇಂದ್ರ ಅವರನ್ನ ಮತ್ತೆ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಡೆದಿದೆಯಾ ಮನ್ವಂತರ. ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿದ್ರ ಹೊಸ ಬ್ರಹ್ಮಾಸ್ತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಇದು. ಬಳ್ಳಾರಿ ರಾಜಕೀಯದಲ್ಲಿ ನಡೆದಿದೆಯಾ ಹೊಸ ಮನ್ವಂತರ. ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿರುವಂತ ಬ್ರಹ್ಮಾಸ್ತ್ರ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತು ಮೆಗಾ ಇನ್ಸೈಡ್ ಸ್ಟೋರಿ. ಬಳ್ಳಾರಿ ಸಮರಾಂಗಣದಲ್ಲಿ ಸದ್ದಿಲ್ಲದೆ ನಡೆದಿದೆಯಾ ಕ್ರಾಂತಿ. ಫೈರಿಂಗ್ ಕೇಸ್ ಬೆನ್ನಲ್ಲೇ ಒಂದಾಯ್ತಾ ಶಿಷ್ಯ ಕೋಟೆ. ಸದನದಲ್ಲೇ ನಡೆಯಿತು ಗುಪ್ತ ಮಾತುಕತೆ. ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸ್ತಾರ ಮಾಜಿ ಶಿಷ್ಯರು. ಕಂಪ್ಲಿ ಗಣೇಶ್ ನಾಗೇಂದ್ರ ಜೊತೆ ರೆಡ್ಡಿ ಗೌಪ್ಯವಾಗಿ ಸಭೆ ಮಾಡಿದ್ದಾರೆ. ಸದನದಲ್ಲೇ ಮೂವರು ನಾಯಕರ ರಹಸ್ಯ ಮಾತುಕತೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಒಂದಾದ್ರ ಮಾಜಿ ದೋಸ್ತಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ.
ಭೋಜನ ವಿರಾಮ ವೇಳೆ ಮೂವರು ನಾಯಕರು ಇಲ್ಲಿ ನಡೆದಿದೆಯಾ ಮನ್ವಂತರ. ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿದ್ರ ಹೊಸ ಬ್ರಹ್ಮಾಸ್ತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಇದು. ಬಳ್ಳಾರಿ ರಾಜಕೀಯದಲ್ಲಿ ನಡೆದಿದೆಯಾ ಹೊಸ ಮನ್ವಂತರ. ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿರುವಂತಹ ಬ್ರಹ್ಮಾಸ್ತ್ರ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತು ಮೆಗಾ ಇನ್ಸೈಡ್ ಸ್ಟೋರಿ. ಬಳ್ಳಾರಿ ಸಮರಾಂಗಣದಲ್ಲಿ ಸದ್ದಿಲ್ಲದೆ ನಡೆದಿದೆಯಾ ಕ್ರಾಂತಿ. ಫೈರಿಂಗ್ ಕೇಸ್ ಬೆನ್ನಲ್ಲೇ ಒಂದಾಯ್ತಾ ಶಿಷ್ಯ ಕೋಟೆ. ಸದನದಲ್ಲೇ ನಡೆಯಿತು ಗುಪ್ತ ಮಾತುಕತೆ. ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸ್ತಾರ ಮಾಜಿ ಶಿಷ್ಯರು. ಕಂಪ್ಲಿ ಗಣೇಶ್, ನಾಗೇಂದ್ರ ಜೊತೆ ರೆಡ್ಡಿ ಗೌಪ್ಯವಾಗಿ ಸಭೆ ಮಾಡಿದ್ದಾರೆ. ಸದನದಲ್ಲೇ ಮೂವರು ನಾಯಕರ ರಹಸ್ಯ ಮಾತುಕತೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಒಂದಾದ್ರ ಮಾಜಿ ದೋಸ್ತಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭೋಜನ ವಿರಾಮ ವೇಳೆ ಮೂವರು ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಅಖಂಡ ಬಳ್ಳಾರಿಯಲ್ಲಿ ಕಮಲ ಅರಳಿಸ್ತೀವಿ ಅಂತ ರೆಡ್ಡಿ ಹೇಳಿರೋದು. ಜನಾರ್ದನ್ ರೆಡ್ಡಿ ಹೇಳಿಕೆ ಬೆನ್ನಲ್ಲೇ ಈ ಒಂದು ಮೀಟಿಂಗ್ ಕುತೂಹಲವನ್ನ ಮೂಡಿಸ್ತಾ ಇದೆ. 2028ಕ್ಕೆ ಬಿಜೆಪಿಗೆ ಹೋಗ್ತಾರಾ ನಾಗೇಂದ್ರ ಗಣೇಶ್ ಅನ್ನೋ ಪ್ರಶ್ನೆ. ಸದನದಲ್ಲಿ ನೋಡಿ ಮೂವರು ಕೂಡ ಮಾತುಕತೆ ಮಾಡಿದ್ದಾರೆ. ಗುಪ್ತವಾಗಿ ಮಾತುಕತೆಯನ್ನ ಮಾಡಿರೋದು. ಒಂದ್ ಕಡೆ ಈಗಾಗಲೇ ರೆಡ್ಡಿ ಅವರು ಮಾತನಾಡಿದ್ರು, ಬಳ್ಳಾರಿಯಲ್ಲಿ ನಾವು ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರ್ತೀವಿ, ಆ ಮೂಲಕ ನಾಗೇಂದ್ರ ಅವರನ್ನ ಮತ್ತೆ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಡೆದಿದೆಯಾ ಮನ್ವಂತರ. ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿದ್ರ ಹೊಸ ಬ್ರಹ್ಮಾಸ್ತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಇದು. ಬಳ್ಳಾರಿ ರಾಜಕೀಯದಲ್ಲಿ ನಡೆದಿದೆಯಾ ಹೊಸ ಮನ್ವಂತರ. ಫೈರಿಂಗ್ ಕೇಸ್ ಬೆನ್ನಲ್ಲೇ ನಡೆದಿದೆಯಾ ದೊಡ್ಡ ಬೆಳವಣಿಗೆ. ಎದುರಾಳಿಗಳ ವಿರುದ್ಧ ಜನಾರ್ದನ್ ರೆಡ್ಡಿ ಹೂಡಿರುವಂತಹ ಬ್ರಹ್ಮಾಸ್ತ್ರ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತು ಮೆಗಾ ಇನ್ಸೈಡ್ ಸ್ಟೋರಿ. ಬಳ್ಳಾರಿ ಸಮರಾಂಗಣದಲ್ಲಿ ಸದ್ದಿಲ್ಲದೆ ನಡೆದಿದೆಯಾ ಕ್ರಾಂತಿ. ಫೈರಿಂಗ್ ಕೇಸ್ ಬೆನ್ನಲ್ಲೇ ಒಂದಾಯ್ತಾ ಶಿಷ್ಯ ಕೋಟೆ. ಸದನದಲ್ಲೇ ನಡೆಯಿತು ಗುಪ್ತ ಮಾತುಕತೆ. ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸ್ತಾರ ಮಾಜಿ ಶಿಷ್ಯರು. ಕಂಪ್ಲಿ ಗಣೇಶ್, ನಾಗೇಂದ್ರ ಜೊತೆ ರೆಡ್ಡಿ ಗೌಪ್ಯವಾಗಿ ಸಭೆ ಮಾಡಿದ್ದಾರೆ. ಸದನದಲ್ಲೇ ಮೂವರು ನಾಯಕರ ರಹಸ್ಯ ಮಾತುಕತೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಒಂದಾದ್ರ ಮಾಜಿ ದೋಸ್ತಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭೋಜನ ವಿರಾಮ ವೇಳೆ ಮೂವರು ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಅಖಂಡ ಬಳ್ಳಾರಿಯಲ್ಲಿ ಕಮಲ